Hello everyone, welcome to all for session 3. Myself Basraj S, Government Polytechnic Haryana, Department of Electronics and Communication, the Department of Collegiate and Technical Education. So today we are discussing about Unit 3 Analog Meters. Subject name is Electronic Measurements and Instrumentation. Subject code is 15EC34T for the third semester Electronics and Communication Department of Diploma. In the Unit 3, in the last two sessions, we are discussing about the basic principle of PMMC meter, and the second session we are discussing about how PMCC meter is converted as a DC ammeter and also how to convert it as a multi-range ammeter, and also we are discuss some problems on these two concepts. In this session, the same things we are discussing how PMMC meter is converted as a voltmeter and multi-range voltmeter. Okay, so these are the concepts so we are discussing in this session. Working and construction of PMMC meter as a basic DC voltmeter, multi-range voltmeter, and problem on these two topics. First concept is DC voltmeter using PMMC meter. So we know that a DC voltmeter is using for measure the potential difference between two points in a DC circuit. ಅಂದ್ರೆ voltmeter ನಾವು ಎದಕ್ಕೆ ಯೂಸ್ ಮಾಡ್ತೀವಿ to measure the potential difference in the DC circuit. Then the basic meter moment. The basic meter moment ಅಂದ್ರೆ ಯಾವುದಿಲ್ಲ ನಮ್ಮಲ್ಲಿ PMMC is a basic meter moment. Become a converted into DC voltmeter by adding multiplier resistance. We also call it as series resistance to forming a millivoltmeter, voltmeter or kilovoltmeter as shown in the figure. So ನಾವು PMMC ಮೀಟರ್ನ ಅಮೀಟರ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಿದ್ವಿ, ಸೊ ವಿ ಆರ್ ಕನೆಕ್ಟೆಡ್ ಒನ್ ಪ್ಯಾರಲಲ್ ರೆಸಿಸ್ಟರ್. ಸೊ ಇಲ್ಲಿ ಏನಾಗುತ್ತೆ, ಸೊ ವಿ ಆರ್ ಕನೆಕ್ಟಿಂಗ್ ಒನ್ ಸೀರೀಸ್ ರೆಸಿಸ್ಟೆನ್ಸ್. So series resistance, it is also called as a multiplier. So basic diarsenal movement ಅನ್ನ ನಾವು DC ವೋಲ್ಟ್ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಸೊ ಏನು ಮಾಡಬೇಕು, ಒಂದು ಸಿಂಪಲ್ ರೆಸಿಸ್ಟೆನ್ಸ್ ನ ಸೀರೀಸ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಇಟ್ ವಿಲ್ ಬಿ ಆಕ್ಟ್ ಆಸ್ ಎ DC ವೋಲ್ಟ್ಮೀಟರ್. The basic principle of DC voltmeter is based on the basic moment of PMMC diarsenal moment. So ಇಲ್ಲಿ PMCC ಮೀಟರ್ನ ನಾವು ಯಾವ ತರ ಕನ್ವರ್ಟ್ ಮಾಡ್ತಾ ಇದೀವಿ, ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಹಂಗಾದ್ರೆ DC ವೋಲ್ಟ್ ಮೀಟರ್ದು ಬೇಸಿಕ್ ಪ್ರಿನ್ಸಿಪಲ್ ಯಾವುದು, ಇಟ್ ಈಸ್ ಬೇಸ್ಡ್ ಆನ್ ದ PMMC diarsenal moment. ಸೊ ಒಂದು ಬೇಸಿಕ್ ಅಬ್ಸರ್ವೇಷನ್ ಏನು ಇಲ್ಲಿ ಅಂದ್ರೆ, ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಸೀರೀಸ್ ರೆಸಿಸ್ಟೆನ್ಸ್ ನ ಯೂಸ್ ಮಾಡ್ತೀವಿ, ಕನೆಕ್ಟಿಂಗ್ ಒಂದು ಸೀರೀಸ್ ರೆಸಿಸ್ಟೆನ್ಸ್ ಕನೆಕ್ಟಿಂಗ್ ಇನ್ ಸೀರೀಸ್ ವಿತ್ ದ ಡಿಯಾರ್ಸ್ನಲ್ ಮೂಮೆಂಟ್. ಸೊ ಅದೇ ತರ ನಾವು ಅಮೀಟರ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಸೊ ವಿ ಆರ್ ಕನೆಕ್ಟಿಂಗ್ ಒನ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಆರ್ ಶಂಟ್ ರೆಸಿಸ್ಟೆನ್ಸ್ ಇನ್ ಕನೆಕ್ಟೆಡ್ ಪ್ಯಾರಲಲ್ ವಿತ್ ದಿ ಡಿಯಾರ್ಸ್ನಲ್ ಮೂಮೆಂಟ್. So we know that a voltmeter is always connected in
ಪ್ಯಾರಲಲ್ ವಿತ್ ದ ಎಲಿಮೆಂಟ್ ಬೀಯಿಂಗ್ ಮೆಸರ್ಡ್. ಅಂದರೆ ವೋಲ್ಟ್ ಮೀಟರ್ ನಾವು ಯಾವಾಗಲೂ ಯಾವ ಥರ ಕನೆಕ್ಟ್ ಮಾಡ್ತೀವಿ, ಸೊ ವಿ ಆರ್ ಆಲ್ವೇಸ್ ಕನೆಕ್ಟಿಂಗ್ ಇನ್ ಪ್ಯಾರಲಲ್ ವಿತ್ ದ ಸರ್ಕ್ಯೂಟ್. ನಾವೆಲ್ಲಿ ವೋಲ್ಟೇಜ್ನ ಮೆಸರ್ ಮಾಡ್ಕೋಬೇಕಂತೀವಲ್ಲ ಆ ಲೋಡಿಗೆ ನಾವು ಪ್ಯಾರಲಲ್ ಆಗಿ ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡ್ತೀವಿ. ಸೊ ಅಮಿಟರ್ನ ಹೆಂಗೆ ಕನೆಕ್ಟ್ ಮಾಡ್ತೀವಿ, ಸೀರೀಸ್ ಆಗಿ ಕನೆಕ್ಟ್ ಮಾಡ್ತೀವಿ. ಎ ಸೀರೀಸ್ ರೆಸಿಸ್ಟೆನ್ಸ್ ಶುಡ್ ಬಿ ಮಚ್ ಲಾರ್ಜರ್ ದೆನ್ ದ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಬೀಯಿಂಗ್ ಮೆಸರ್ಡ್. ಸೊ ನಾವೇನು ವೋಲ್ಟ್ ಮೀಟರ್ನ ಯೂಸ್ ಮಾಡ್ತೀವಲ್ಲ ಟು ಮೆಸರ್ ದ ವ್ಯಾಲ್ಯೂ ಆಫ್ ದ ವೋಲ್ಟೇಜ್ ಆಫ್ ದ ಸರ್ಕ್ಯೂಟ್, ಯಾವ ಸರ್ಕ್ಯೂಟ್ ಇಂದು ನಾವು ವೋಲ್ಟೇಜ್ನ ಮೆಸರ್ ಮಾಡ್ಬೇಕು ಅನ್ಕೊಂತೀವಲ್ಲ ಆ ವೋಲ್ಟೇಜ್ ಎಲ್ಲಿ ವೋಲ್ಟ್ ಮೀಟರ್ ನಾವು ಕನೆಕ್ಟ್ ಮಾಡ್ತೀವಲ್ಲ ಸೊ ಅದು ಏನಾಗಿರ್ಬೇಕು, ಆ ಎಲ್ಲ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂಗಿಂತನೂ ವೋಲ್ಟ್ ಮೀಟರ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಯಾವಾಗಲೂ ಜಾಸ್ತಿ ಇರಬೇಕು. ಸೊ ಇದು ಮೇಂಟೈನ್ ಮಾಡಿಲ್ಲ ಅಂದ್ರೆ ನಾವೇನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಎ ಚಾನ್ಸಸ್ ಆಫ್ ದ ಬರ್ನಿಂಗ್ ಆಫ್ ದ ಮೀಟರ್. ಸೊ ಯಾವುದೇ ಅಮೀಟರ್ ಆಗಲಿ, ವೋಲ್ಟ್ ಮೀಟರ್ ಆಗಲಿ, ವ್ಯಾಟ್ ಮೀಟರ್ ಆಗಲಿ, ನಾವು ಪರ್ಟಿಕ್ಯುಲರ್ ಮೀಟರ್ಸ್ಗಳನ್ನ ಯೂಸ್ ಮಾಡ್ತಾ ಇದೀವಿ ಅಂದರೆ ಟು ಮೆಸರ್ ದ ಐದರ್ ಕರೆಂಟ್, ವೋಲ್ಟೇಜ್ ಆರ್ ಪವರ್ ಫಾರ್ ದ ಪರ್ಟಿಕ್ಯುಲರ್ ಸರ್ಕ್ಯೂಟ್. ಆ ಸರ್ಕ್ಯೂಟಿಗಿನ ಆ ಓವರ್ ಆಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಿರುತ್ತಲ್ಲ ಅದಕ್ಕಿಂತ ಯಾವಾಗಲೂ ನಮ್ಮದು ಮೀಟರ್ ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದರೆ ದಟ್ ರೆಸಿಸ್ಟೆನ್ಸ್ ವಿಲ್ ಪ್ರೊಟೆಕ್ಟ್ ದ ಬೇಸಿಕ್ ಮೀಟರ್. ನಮ್ದು ಇಲ್ಲಿ ಬೇಸಿಕ್ ಮೀಟರ್ ಯಾವುದು, PMCC ಮೀಟರ್ ಇರುತ್ತೆ ಅದರೊಳಗಡೆ. ಅದನ್ನು ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು, ಸೊ ವಿ ಹ್ಯಾವ್ ಆಲ್ವೇಸ್ ಸೆಲೆಕ್ಟ್ ಎ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ದ ಮೀಟರ್ ಈಸ್ ಮೋರ್ ದೆನ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ದ ಸರ್ಕ್ಯೂಟ್. And usually they are usually much larger than the RM. ಸೊ ನಾವಿಲ್ಲಿ ಸರ್ಕ್ಯೂಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ RS ವ್ಯಾಲ್ಯೂ ಯಾವಾಗಲೂ ಶುಡ್ ಬಿ ಗ್ರೇಟರ್ ದೆನ್ ದ ರೆಸಿಸ್ಟೆನ್ಸ್ ಆಫ್ ದ RM. ಸೊ ಇದನ್ನ ನಾವು ಯಾಕೆ ಮೇಂಟೈನ್ ಮಾಡ್ಬೇಕಂದ್ರೆ ವೆನ್ ಎವರ್ ವಿ ಆರ್ ಕನೆಕ್ಟಿಂಗ್, ಸೊ ಓಕೆನಾ, DC ಕರೆಂಟ್ ಎಲೆಕ್ಟ್ರಿಕ್ DC ವೋಲ್ಟೇಜ್ ಟು ಬಿ ಮೆಸರ್ಡ್. ಓಕೆನಾ, ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅಕ್ರಾಸ್ ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡ್ತೀವಲ್ಲ ಸೊ ಏನಾಗುತ್ತೆ, ಇಲ್ಲಿ ಸಡನ್ ಆಗಿ ವೋಲ್ಟೇಜ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಸಡನ್ ಆಗಿ ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ, ಸೊ ದೇರ್ ಬಿ ಚಾನ್ಸಸ್ ಆಫ್ ಡ್ಯಾಮೇಜಿಂಗ್ ದಿಸ್ ಸರ್ಕ್ಯೂಟ್. ಈ ಸರ್ಕ್ಯೂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಏನ್ ಮಾಡುತ್ತೆ, ಈ ರೆಸಿಸ್ಟೆನ್ಸ್ ಏನ್ ಮಾಡುತ್ತೆ, ಇಟ್ ವಿಲ್ ಲಿಮಿಟ್ ದ ಫ್ಲೋ ಆಫ್ DC ಕರೆಂಟ್. ಓಕೆನಾ, ಸೊ DC ಕರೆಂಟ್, ಮೋರ್ DC ಕರೆಂಟ್ ಫ್ಲೋ ಆಗೋದನ್ನ ಏನ್ ಮಾಡುತ್ತೆ, RS ತಡೆಯುತ್ತೆ. ಹಂಗಾಗಿ ಏನಾಗುತ್ತೆ, ಇಟ್ ವಿಲ್ ಪ್ರೊಟೆಕ್ಟ್ ದ DC ವೋಲ್ಟ್ ಮೀಟರ್. ಓಕೆನಾ, ಸೊ ದಿಸ್ ಈಸ್ ಅ ಸಿಂಪಲ್ ಸರ್ಕ್ಯೂಟ್ ಆಫ್ ದಿ DC ವೋಲ್ಟ್ ಮೀಟರ್. DRCell ಮೂವ್ಮೆಂಟ್ಗೆ ಒಂದು ಸಿಂಪಲ್ ಮಲ್ಟಿಪ್ಲೇಯರ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡೋದ್ರಿಂದ ಇಟ್ ವಿಲ್ ಬಿ ಆಕ್ಟ್ ಆಸ್ ಎ DC ವೋಲ್ಟ್ ಮೀಟರ್. ಸೊ ಸಿಮಿಲರ್ಲಿ ಅಮೀಟರ್ಗೆ ನಾವು ಹೆಂಗೆ RSH ಫೈಂಡ್ ಔಟ್ ಮಾಡಿದ್ವಲ್ಲ ಅದೇ ತರ ಇಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು, RS. ಎಷ್ಟು ಮಲ್ಟಿಪ್ಲೇಯರ್ ರೆಸಿಸ್ಟರ್ನ ನಾವು ಕನೆಕ್ಟ್ ಮಾಡೋದ್ರಿಂದ ಎಷ್ಟು ರೇಂಜ್ ವೋಲ್ಟೇಜ್ನ ಫೈಂಡ್ ಔಟ್ ಮಾಡೋಕ್ಕೆ ಆ ಪರ್ಟಿಕ್ಯುಲರ್ ವೋಲ್ಟ್ ಮೀಟರ್ ಹೆಲ್ಪ್ ಆಗುತ್ತೆ ಅಂತ. ಓಕೆನಾ, ಸೊ ನಾವು ಹೆಂಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ತಾ ಹೋಗ್ತೀವೋ ಹಂಗೆ ದ ರೇಂಜ್ ಆಫ್ ವೋಲ್ಟೇಜ್ನ ನಾವು ಮೆಜರ್ ಮಾಡೋಕ್ಕೆ ವೋಲ್ಟ್ ಮೀಟರ್ನ ಸೆಲೆಕ್ಟ್ ಮಾಡ್ಬೋದು. ಈಗ ಕಡಿಮೆ ರೆಸಿಸ್ಟೆನ್ಸ್ ನಾವು ಸೀರೀಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಸೊ ಓಕೆನಾ ಕಿಲೋ ವೋಲ್ಟ್ಸ್ ಅಲ್ಲಿ, ಓಕೆನಾ ವೋಲ್ಟ್ಸ್ ಅಲ್ಲಿ, ಮಿಲಿ ವೋಲ್ಟ್ಸ್ ಅಲ್ಲಿ ಇರೋಂಥ ವೋಲ್ಟೇಜನ್ನ ಮೆಜರ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ RS ವ್ಯಾಲ್ಯೂ ತುಂಬ ಚಿಕ್ಕದಿದ್ರೆ, RS ವ್ಯಾಲ್ಯೂ ನಾವು ಕಡಿಮೆ ಕನೆಕ್ಟ್ ಮಾಡಿದ್ರೆ ಸೊ ನಾವೇನ್ ಮಾಡ್ಬೋದು, ಮಿಲಿ ವೋಲ್ಟ್ಸ್ ಅಲ್ಲಿರೋ ರೇಂಜ್ ಅನ್ನು ವೋಲ್ಟೇಜ್ ಅನ್ನು ನಾವು ಮೆಜರ್ ಮಾಡ್ಬೋದು. ಅದೇ ತರ RS ವ್ಯಾಲ್ಯೂನ ನಾವು ಜಾಸ್ತಿ ಕನೆಕ್ಟ್ ಮಾಡಿದ್ರೆ, RS ವ್ಯಾಲ್ಯೂನ ನಾವು ಹೈಯೆಸ್ಟ್ ವ್ಯಾಲ್ಯೂ ಇರೋದನ್ನ ಸೆಲೆಕ್ಟ್ ಮಾಡಿದ್ರೆ ಸೊ ವಿ ಕ್ಯಾನ್ ಮೆಜರ್ ದ ವೋಲ್ಟೇಜ್ ಇನ್ ದ ಕಿಲೋ ವ್ಯಾಟ್ಸ್, ಕಿಲೋ ವೋಲ್ಟ್ಸ್ ಆಗಿ ನಾವು ಮೆಜರ್ ಮಾಡುವುದು ಅಂತೇಳಿ ಇಂಡಿಕೇಶನ್. ಸೊ ಹಂಗಾಗಿ ಈಗ ನಾವು ಎಷ್ಟು ರೆಸಿಸ್ಟೆನ್ಸ್ ವ್ಯಾಲ್ಯೂನ ಕನೆಕ್ಟ್ ಮಾಡೋದ್ರಿಂದ ಎಷ್ಟು ವೋಲ್ಟೇಜ್ ನಾವು ಮೆಜರ್ ಮಾಡ್ಬೋದು ಅಂತೇಳಿ ಇದ್ರ ಮೀನಿಂಗ್. ಓಕೆನಾ, ಸೊ ಬೈ ಕನೆಕ್ಟಿಂಗ್ ದ RS, ಈಗ RS ಎಷ್ಟು ಕನೆಕ್ಟ್ ಮಾಡ್ಬೇಕು ಅನ್ನೋದನ್ನ ನಾವೀಗ ಅನಲೈಸ್ ಮಾಡೋಣ. ಓಕೆನಾ, ದ ಇಕ್ವೇಶನ್ ಫಾರ್ ಮಲ್ಟಿಪ್ಲೈಯರ್ ರೆಸಿಸ್ಟರ್ ವ್ಯಾಲ್ಯೂ ಈಸ್ ಇನ್ ಎ ಸಿಂಗಲ್ ರೇಂಜ್ ಟು ಕ್ಯಾಲ್ಕುಲೇಟ್ ಬೈ ಅಪ್ಲೈಯಿಂಗ್ ದ conventional circuit analysis
to this figure. So we already know that Rm is the internal resistance of a meter, Rs is the series resistance of the series resistance, Im is the current through the meter, and V is the voltage of the circuit being measured. Okay? For this circuit, okay, by using the KVL, okay, what is the Ohm's law says? V is equal to I into R. Okay? So ಈಗ ನಾವು ಇಲ್ಲಿ ಏನು ಮಾಡ್ತೀವಿ, by applying the KCL, okay, voltage, okay, V is equal to I into RS plus RM. ಓಕೆನಾ. ಸೊ ಇಲ್ಲಿ ಯಾವ್ದು ಕರೆಂಟ್ ಇನ್ ಸೀರೀಸ್, ಓಕೆನಾ, ಇದು ಈ ಕಾಂಬಿನೇಷನ್ ಏನಿದೆ ಇದು ಸೀರೀಸ್ ಕಾಂಬಿನೇಷನ್ ಇದೆ. ಸೊ ಇಲ್ಲಿ ಟೋಟಲ್ ಕರೆಂಟ್, ಓಕೆನಾ, I is equal to IM. ಇಲ್ಲಿ ಏನಿರುತ್ತಲ್ಲ, ಇಲ್ಲಿ ನಾವೇನು ಡಿ ಸಿ ಕರೆಂಟ್ ಅಪ್ಲೈ ಮಾಡಿದೀವಲ್ಲ ಸೀರೀಸ್ ಅಲ್ಲಿ, ನಾನು ಹೇಳಿದೆ ಸೀರೀಸ್ ಅಲ್ಲಿ ಯಾವಾಗಲೂ ಕರೆಂಟ್ ಸೇಮ್ ಇರುತ್ತೆ, ಓಕೆನಾ. ಹಂಗಾಗಿ ಸೊ ಕರೆಂಟ್ IM is whatever the current flowing in the moment is same as in the RS also. Therefore, I is equal to IM into RS plus RM. ಸೊ ಇವೆರಡು ಸೀರೀಸ್ ಅಲ್ಲಿ ಇದಾವೆ, ಅದಕ್ಕೋಸ್ಕರ ಎರಡು ರೆಸಿಸ್ಟೆನ್ಸ್ ನ ಆಡ್ ಮಾಡ್ತೀವಿ. ಸೊ ಇನ್ ದ ಸೇಮ್ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದ ಬೋತ್ RS plus RM. Therefore, V is equal to, ಓಕೆನಾ, ಇಲ್ಲಿ V is equal to IM into RS plus RM. ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡ್ಬೇಕೀಗ, ಆಕ್ಚುಲಿ ನಮಗೆ ಬೇಕಾಗಿರೋದು RS ವ್ಯಾಲ್ಯೂ. ಬೈ ಸಾಲ್ವಿಂಗ್ ಫಾರ್ RS ಇಸ್ ಈಕ್ವಲ್ ಟು, ನಾವು ಇದನ್ನ RS ಬೇಕು ಅಂದ್ರೆ ನಾವು ಇದನ್ನ ಏನ್ ಮಾಡ್ತೀವಿ, ಇವೆರಡನ್ನು ಫಸ್ಟ್ ಮಲ್ಟಿಪ್ಲೈ ಮಾಡಿ ಆಮೇಲೆ ಈ ಕಡೆಗೆ ಸೆಂಡ್ ಮಾಡ್ತೀವಿ. ಸೊ ಡಿವೈಡೆಡ್ ಬೈ IM. ಸೊ ದಿಸ್ ಈಸ್ ಅ ಫಾರ್ಮುಲಾ ಟು ಫೈಂಡ್ ದ ವ್ಯಾಲ್ಯೂ ಆಫ್ RS. ಸೊ ದಿಸ್ ಇಸ್ ಅ ಫಾರ್ಮುಲಾ ಟು ಫೈಂಡ್ ದ ವ್ಯಾಲ್ಯೂ ಆಫ್ RS. ಸೊ ನಮ್ಗೆ ಗೊತ್ತಿದೆ V ಅಂದ್ರೆ ವೋಲ್ಟೇಜ್ ಆಫ್ ದ ಸರ್ಕ್ಯೂಟ್ ಟು ಬಿ ಮೆಜರ್ಡ್. ನಾವೆಲ್ಲಿ ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡಿರ್ತೀವಲ್ಲ ಆ ವೋಲ್ಟೇಜ್ ವ್ಯಾಲ್ಯೂ. IM ಅಂದ್ರೆ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಮೀಟರ್. RM ಅಂದ್ರೆ ದ ಮೀಟರ್ PMCC ಮೀಟರ್ ದ ರೆಸಿಸ್ಟೆನ್ಸ್. ಸೊ ದಿಸ್ ಈಸ್ ಆಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ರೆ V ಡಿವೈಡೆಡ್ ಬೈ IM ಮೈನಸ್, ಓಕೆನಾ, ಇಲ್ಲಿ IM ಕ್ಯಾನ್ಸಲ್ ಆಗುತ್ತೆ, RM ಉಳ್ಕೊಳ್ಳುತ್ತೆ, ಓಕೆನಾ. ಸೊ after the simplified, RS is equal to V divided by IM minus RM. So this is a basic formula to calculate the multiplier or series resistance of the basic DC voltmeter. So we can discuss some problems on the simple. A basic diagonal moment with a full scale deflection of 50 microamps and the internal resistance of 50 ohms is used as a voltmeter. Determine the value of the multiplier resistance needed to measure the voltage range of 0 to 10 volts. ಓಕೆನಾ. ಸೊ ಇಲ್ಲಿ ಏನು ಹೇಳ್ತಾರೆ, ಎ ಬೇಸಿಕ್ ಡಿಯಾರ್ಸ್ನಲ್ ಮೂಮೆಂಟ್ ವಿತ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಇದೇನಂಗಂದ್ರೆ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅಂದ್ರೆ ಕರೆಂಟ್ ಎಷ್ಟು ಕರೆಂಟ್ ಮೀಟರ್ ಅಲ್ಲಿ ಫ್ಲೋ ಆಗ್ತದೆ ಅಂತೇಳಿ ಇಂಡಿಕೇಶನ್. ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಮೀಟರ್, ಓಕೆನಾ, RM ಎಷ್ಟಿದೆ 500 ohms ಇದೆ, ಇಸ್ ಯೂಸ್ಡ್ ಆಸ್ ಎ ವೋಲ್ಟ್ ಮೀಟರ್. ಎಷ್ಟು ಕರೆಂಟ್ ಫ್ಲೋ ಆಗ್ತದೆ 50 ಮೈಕ್ರೋ ಆಂಪ್ಸ್, ಅದರದ್ದು ಎಷ್ಟು ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದೆ 500 ohms. ನೆಕ್ಸ್ಟ್ ನಾವೇನ್ ಮಾಡ್ಬೇಕೀಗ, ಎಷ್ಟು ಮಲ್ಟಿಪ್ಲೇಯರ್ ರೆಸಿಸ್ಟರ್ RS ಎಷ್ಟು ಬೇಕು ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಟು ಮೆಜರ್ ದ ವೋಲ್ಟೇಜ್ ರೇಂಜ್ ಆಫ್ 0 to 10 volts. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ. ಸೊ ಫಾರ್ಮುಲಾ ಯಾವ್ದಿದೆ, ಈ ಫಾರ್ಮುಲಾ RS is equal to V by IM minus RM. ಸೊ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾನೆ ಫಾರ್ಮುಲಾದಾಗೆ V divided by IM minus RM. ಸೊ ವೋಲ್ಟೇಜ್ ನಾವು ಯಾವ ವೋಲ್ಟೇಜ್ ಮೆಜರ್ ಮಾಡ್ಬೇಕೀಗ 0 to 10 volts ಅಂದ್ರೆ ಮ್ಯಾಕ್ಸಿಮಮ್ ನಾವು 10 volts ಮೆಜರ್ ಮಾಡ್ಬೇಕು. ಹಂಗಾಗಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ V? ವ್ಯಾಲ್ಯೂ ಆಫ್ V is 10.
what is IM? The IM ಅಂದ್ರೇನು? The current flowing through the meter. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಡಿಆರ್ಸ್ಟಲ್ ಮೂಮೆಂಟ್ ಅದರ ಕರೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 50 ಮೈಕ್ರೋ ಆಂಪ್ಸ್. ಓಕೆನಾ? ಇದು ಮೈಕ್ರೋ ಅಂದ್ರೆ 10 to the power of minus 6. 10 divided by 50 into 10 to the power of minus 6 minus ಈ ಫಾರ್ಮುಲಾ ಅಬ್ಸರ್ವ್ ಮಾಡಿದ್ರೆ minus Rm. What is Rm? Rm is the internal resistance of the meter. ಇಲ್ಲಿ ಕೊಟ್ಟಿದ್ದಾರೆ 500 ohms. ಓಕೆನಾ? ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ನಮಗೆ ಟೋಟಲಿ RS ವ್ಯಾಲ್ಯೂ ಎಷ್ಟು ಸಿಗುತ್ತದೆ? 199.5 ಕಿಲೋ ohms. ಕಿಲೋ ಅಂದ್ರೆ 10 to the power of 3. Okay, so this is a value of resistance is required to measure the voltage for the range of 0 to 10 volts. Okay, ಅಂದ್ರೆ 0 to 10 volts ನಾವೇನಾರ ಫೈಂಡ್ ಔಟ್ ಮಾಡಬೇಕಂದ್ರೆ ಎಷ್ಟು ರೆಸಿಸ್ಟೆನ್ಸ್ ವ್ಯಾಲ್ಯೂನ ನಾವು ಈಗ ಆಡ್ ಮಾಡಬೇಕು ಸೀರೀಸ್ ಆಗಿ ಇಷ್ಟು ವ್ಯಾಲ್ಯೂ 199.5 ಕಿಲೋ ಓಮ್ ಇರೋಂಥ ರೆಸಿಸ್ಟರ್ನ ನಾವು ಬೇಸಿಕ್ ವೋಲ್ಟ್ ಮೀಟರ್ಗೆ ಕನೆಕ್ಟ್ ಮಾಡಿದ್ರೆ ಆ ವೋಲ್ಟ್ ಮೀಟರು ಎಷ್ಟು ವ್ಯಾಲ್ಯೂನ ಎಷ್ಟು ವೋಲ್ಟ್ನ ನಾವು ಮೆಜರ್ ಮಾಡ್ಬೋದು ಅಂದರೆ 0 to 10 volts. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಮಲ್ಟಿಪ್ಲೈಯರ್ ರಿಕ್ವೈರ್ಡ್ ಫಾರ್ ಮೆಜರ್ ಎ 10 volt by using a meter. Full scale deflection current is 10 milliamp and internal resistance of 10 ohm. Okay, ಇಲ್ಲಿ again same criteria. multiplier ನಾವು find out ಮಾಡಬೇಕು ಎಷ್ಟು ಫಾರ್ ಮೆಜರಿಂಗ್ ದ 10 volts. 10 volt ನಾವು ಮೆಜರ್ ಮಾಡಬೇಕಂದ್ರೆ ಓಕೆನಾ ಫಾರ್ ದಿಸ್ ಡಿಫ್ಲೆಕ್ಷನ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಎಷ್ಟಿದೆ? ಇಲ್ಲಿ 10 milliamps ಇದೆ. ಇಂಟರ್ನಲ್ ರೆಸಿಸ್ಟೆನ್ಸ್ 10 ohm ಇದೆ. ಸೊ ನಮಗೆ ಗೊತ್ತಿದೆ ಸೊಲ್ಯೂಷನ್ ಡೇಟಾ ಏನೇನು ಕೊಟ್ಟಿದ್ದಾರೆ? ವೋಲ್ಟೇಜು 10 volts ಅಂತ ಇದೆ. ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ IM ಓಕೆನಾ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಮೀಟರ್ ಅಂದ್ರೂ ಒಂದೇ, ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅಂದ್ರೂ ಒಂದೇ. ಓಕೆನಾ ಸೊ IM is equal to 10 milliamps ಕೊಟ್ಟಿದ್ದಾರೆ. ದೆನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ? 10 ohms ಇದೆ. ಓಕೆನಾ ಸೊ ದೆನ್ ವಿ ನೋ ದ ಫಾರ್ಮುಲಾ RS is equal to V divided by IM minus RM is equal to voltage ಎಷ್ಟು? 10 volts divided by current ಎಷ್ಟು ಕೊಟ್ಟಿದ್ದಾರೆ? IM 10 into 10 to the power of minus 3. 10 to the power of minus 3 ಯಾಕೆ ಬರ್ಕಂತೀವಿ? M ಅಂದ್ರೆ ಮಿಲಿ. 10 into 10 to the power of minus 3 minus RM ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 10. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ನಮಗೆ RS ವ್ಯಾಲ್ಯೂ ಎಷ್ಟು ಬರುತ್ತೆ? 990 ohms. ಓಕೆನಾ ಸೊ ಸಿಂಪಲ್ ಪ್ರಾಬ್ಲಮ್ಸ್. ವೋಲ್ಟೇಜ್ ಕೊಡ್ತಾರೆ, IM ಕೊಡ್ತಾರೆ, RM ಕೊಡ್ತಾರೆ. ಓಕೆನಾ ಸೊ RS ಫಾರ್ಮುಲಾ ಹಾಕಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ ಸೊ ಯಾವಾಗಲೂ V ಡಿವೈಡೆಡ್ ಬೈ IM ಇದೆಯಲ್ಲ ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿರಿ ವ್ಯಾಲ್ಯೂ ಮೈನಸ್ RM ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ ಅವಾಗ ನಮಗೆ ಕರೆಕ್ಟಾಗಿ ವ್ಯಾಲ್ಯೂ ಬರುತ್ತೆ. So one more problem. So calculate the value of multiplier need to convert 0 to 0.1 milliamp with internal resistance of 100 ohms meter to measure 0 to 100 volts and find the power dissipate in a multiplier. ಓಕೆನಾ ಸೊ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ IM ಕೊಟ್ಟಿದ್ದಾರೆ, RM ಕೊಟ್ಟಿದ್ದಾರೆ, ವೋಲ್ಟೇಜ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ಮಲ್ಟಿಪ್ಲೈಯರ್ ಅಲಾಂಗ್ ವಿತ್ ಸೊ ವಿ ಹ್ಯಾವ್ ಟು ಫೈಂಡ್ ದ ಪವರ್. ಸೊ ಪವರ್ ಎಷ್ಟು ಲಾಸ್ ಆಗ್ತಾ ಇದೆ, ಡಿಸಿಪೇಟ್ ಎಷ್ಟು ಆಗ್ತಾ ಇದೆ ಅಂತೇಳಿ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಓಕೆ ಸೊ ಸೊಲ್ಯೂಷನ್. ಸೊ ಡೇಟಾ ಏನೇನು ಕೊಟ್ಟಿದ್ದಾರೆ? RM 100 ohm, ವೋಲ್ಟೇಜ್ ಎಷ್ಟಿದೆ? 100 volts, ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅಂದ್ರೆ IM is equal to 0.1 milliamps. So we have to find the value of RS. So we know that RS is equal to V by IM minus RM. Okay, is equal to voltage value 100 ಇದೆ, IM value 0.1 into 10 to the power of minus 3 minus RM value 100. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ಎಷ್ಟು ಬರುತ್ತೆ? 999.90 ಕಿಲೋ
ohms. So this is the value of RS multiplier value ಇದು ಓಕೆನಾ. ಸೊ ಇಲ್ಲಿ ಇನ್ನೊಂದು ಏನು ಕಂಡೀಷನ್ ಕೊಟ್ಟಿದ್ದಾನೆ, ಫೈಂಡ್ ದ ಪವರ್ ಡಿಸಿಪೇಟ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಪವರ್ ಡಿಸಿಪೇಟ್? P is equal to I square into R. I square into R. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಇಲ್ಲಿ, 0.1 into 10 to the power of minus 3 ಓಕೆನಾ. ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಕರೆಂಟ್ ಕೊಟ್ಟಿದ್ದಾನೆ ಇಂಟು ಆರ್ ವ್ಯಾಲ್ಯೂ. ಸೊ ಆರ್ ವ್ಯಾಲ್ಯೂ ಯಾವುದಿಲ್ಲಿ RS ತಗೋಬೇಕು, ಇಲ್ಲಿ RM ತಗೋಬಾರ್ದು, RS ತಗೋಬೇಕು ಇಂಟು RS ವ್ಯಾಲ್ಯೂ ಜಸ್ಟ್ ಫೈಂಡ್ ಔಟ್ ಮಾಡಿದ್ವಿ 999.90 ಕಿಲೋ ಓಮ್ಸ್ ಓಕೆನಾ. ಸೊ ಇದು ಫೈಂಡ್ ಔಟ್ ಮಾಡ್ರಿ. ಸೊ ಕಿಲೋ ಅಂದ್ರೆ 10 to the power of 3. ಸೊ ಮಿಲಿ ಅಂದ್ರೆ 10 to the power of minus 3. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಬರುತ್ತೆ ಈಗ 9.99 ಮಿಲಿ ವ್ಯಾಟ್ಸ್. ಸೊ ವ್ಯಾಟ್ಸ್ ಅನ್ನೋದು ಪವರ್ದು ಯೂನಿಟ್ ಓಕೆನಾ. ಸೊ ಇಲ್ಲಿ ಯೂನಿಟ್ಗಳನ್ನ ನಾವು ಕರೆಕ್ಟಾಗಿ ಬರೀಬೇಕು. ರೆಸಿಸ್ಟೆನ್ಸ್ ದ ಯೂನಿಟ್ ಏನು ಓಮ್, ಪವರ್ದು ಯೂನಿಟ್ ಏನು ವ್ಯಾಟ್, ವೋಲ್ಟೇಜ್ದು ವಿ ಓಕೆನಾ, ಕರೆಂಟ್ದು ಆಂಪಿಯರ್ ಎ ಓಕೆನಾ. ಸೊ ದಿಸ್ ಇಸ್ ಅ ಸಿಂಪಲ್ ಪ್ರಾಬ್ಲಮ್ ಫಾರ್ ದಿ DC voltmeter. So similarly multi-range DC voltmeter. ಸೊ ನಾವೀಗೇನು ಡಿಸ್ಕಸ್ ಮಾಡಿದ್ವಲ್ಲ ಅದು ಬೇಸಿಕ್ ವೋಲ್ಟ್ಮೀಟರ್. ಅಂದರೆ ಬೈ ಕನೆಕ್ಟಿಂಗ್ ಒನ್ ಸೀರೀಸ್ ರೆಸಿಸ್ಟೆನ್ಸ್ ವಿ ಆರ್ ಕನ್ವರ್ಟಿಂಗ್ ದ PMMC ಮೀಟರ್ ಆಸ್ ಎ DC ವೋಲ್ಟ್ಮೀಟರ್. ಸೊ ಒಂದು ರೆಸಿಸ್ಟೆನ್ಸ್ ನಾವು ಕನೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಓನ್ಲಿ ಪರ್ಟಿಕ್ಯುಲರ್ ರೇಂಜ್ ಆಫ್ ವೋಲ್ಟೇಜ್ನ ನಾವು ಮಾತ್ರ ಮೆಜರ್ ಮಾಡೋಕ್ಕೆ ಆಗುತ್ತೆ. ಸೊ ಡಿಫ್ರೆಂಟ್ ರೇಂಜ್ ಆಫ್ ವೋಲ್ಟೇಜ್ ನಾವು ಮೆಜರ್ ಮಾಡಬೇಕು ಅಂದಾಗ ಏನಾಗುತ್ತೆ, ಸೊ ನಂಬರ್ ಆಫ್ ರೆಸಿಸ್ಟರ್ಸ್ ವಿ ಹ್ಯಾವ್ ಟು ಕನೆಕ್ಟ್ ಇನ್ ಸೀರೀಸ್ ವಿತ್ ದ ಬೇಸಿಕ್ ಮೀಟರ್ ಓಕೆನಾ. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಎರಡು ಕೂಡ ಮಲ್ಟಿ ರೇಂಜ್ DC ವೋಲ್ಟ್ ಮೀಟರ್. ಸೊ ದ DC ವೋಲ್ಟ್ ಮೀಟರ್ ಈಸ್ converted into multi-range voltmeter by connecting a number of resistors or we call it as a multiplier in series with the meter moment okay. So ಇದು basic meter PMMC meter. ಸೊ ಇದು ಕೂಡ PMMC meter. ಇದಕ್ಕೆ ನಾವು ನಂಬರ್ ಆಫ್ ಸೀರೀಸ್ ರೆಜಿಸ್ಟರ್ಸ್ ಎಷ್ಟು ಬೇಕೋ ರೆಜಿಸ್ಟರ್ ನಾವು ಸೀರೀಸ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಇಟ್ ವಿಲ್ ಬಿ ಕನ್ವರ್ಟೆಡ್ ಆಸ್ ಎ ಮಲ್ಟಿ ರೇಂಜ್ DC ವೋಲ್ಟ್ಮೀಟರ್. ಸೊ ಇಲ್ಲಿ ಏನಿರುತ್ತೆ, ಸ್ವಿಚ್ ಇರುತ್ತೆ. ಈ ಸ್ವಿಚ್ನ ನಾವು ಯಾವ ಪೊಸಿಷನ್ಗೆ ಯೂಸ್ ಮಾಡ್ತೀವೋ ಆ ಪರ್ಟಿಕ್ಯುಲರ್ ರೆಜಿಸ್ಟರ್ ಓಕೆನಾ, ಆ ಪರ್ಟಿಕ್ಯುಲರ್ ರೆಜಿಸ್ಟರ್ನ ನಾವು ಸೆಲೆಕ್ಟ್ ಮಾಡೋದ್ರಿಂದ ಆ ರೇಂಜಲ್ಲಿರೋ ವೋಲ್ಟೇಜನ್ನು ನಾವು ಮೆಜರ್ ಮಾಡ್ಬೋದು ಓಕೆನಾ. ಸೊ ಎರಡೂ ಸೇಮ್. ಇದು ಪ್ರಾಕ್ಟಿಕಲ್ ಅರೇಂಜ್ಮೆಂಟ್. The R1, R2, R3, R4 are the 4 series multiplier. When connected in series with the meter, they can give the 4 different voltage range V1, V2, V3, V4. Okay? So switch 4 position ಅಲ್ಲಿ ಇದ್ದಾಗ ಏನು ಕೊಡುತ್ತೆ, V4 ಕೊಡುತ್ತೆ, 3 ಅಲ್ಲಿ ಇದ್ದಾಗ V3 ಕೊಡುತ್ತೆ, 2 ಅಲ್ಲಿ ಇದ್ದಾಗ V2 ಕೊಡುತ್ತೆ, 1 ಅಲ್ಲಿ ಇದ್ದಾಗ V1 ಕೊಡುತ್ತೆ ಓಕೆನಾ. ಸೊ ಯಾವ ಪೊಸಿಷನ್ ಅಲ್ಲಿ ಇರುತ್ತೋ ಆ ವೋಲ್ಟೇಜ್ ರೇಂಜ್ ಅನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಎ ಸೆಲೆಕ್ಟರ್ ಸ್ವಿಚ್ HS is multi-position switch by which the required multiplier can be selected in the circuit. ಈ ಸ್ವಿಚ್ ನ ಯೂಸ್ ಮಾಡಿ ನಾವು ಯಾವ್ದು ಮಾಡ್ಬೋದು, ಯಾವ ರೇಂಜ್ ಬೇಕೋ ಆ ರೇಂಜ್ಗೆ ನಾವು ಯೂಸ್ ಮಾಡ್ಬೋದು ಓಕೆನಾ. The multiplier resistance can be calculated as. ಸೊ ನಾವು ಹೆಂಗೆ ಬೇಸಿಕ್ DC ವೋಲ್ಟ್ಮೀಟರ್ನ ಅಬ್ಸರ್ವ್ ಮಾಡಿದ್ವಿ ಓಕೆನಾ. ಸೊ ಅದೇ ಥರ ಇಲ್ಲಿ ಕೂಡ ನಾವು RS ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ ಓಕೆನಾ. ಸೊ ಇಲ್ಲಿ R1, R2, R3, R4 ಅಂತೇಳಿ ನೇಮಿಂಗ್ ಮಾಡಿವಿ. ಸೊ ವೆನ್ ಅವರ್ ದ ಸ್ವಿಚ್ ಇನ್ ದ V1 ಓಕೆನಾ, ಇಲ್ಲಿ V1 ಅಲ್ಲಿ ಇದ್ದಾಗ ಸ್ವಿಚ್, ಸೊ ಇಲ್ಲಿ ಏನಾಗುತ್ತೆ, R1 ಇಸ್ ದ ಸೀರೀಸ್ ರೆಸಿಸ್ಟೆನ್ಸ್ ವಿತ್ ದಿ RM ಓಕೆನಾ. ಪೊಸಿಷನ್ ಅಲ್ಲಿ ಇದ್ದಾಗ ಓನ್ಲಿ R1 ಮಾತ್ರ ಏನಾಗುತ್ತೆ, ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ RM. ಅವಾಗ R2, R3, R4 ಯಾವುದೇ ಕನೆಕ್ಷನ್ ಇರೋದಿಲ್ಲ ಓಕೆನಾ. ಸೊ ಅವಾಗ ಪೊಸಿಷನ್ 1 ಇದ್ದಾಗ ಏನಾಗುತ್ತೆ, R1 is equal to
ಓಕೆನಾ. ಆರ್ ಎಸ್ ಇದನ್ನು ನಾವು ಬೇಸಿಕ್ಗೆ ಕಂಪೇರ್ ಮಾಡೋದಾದ್ರೆ, ಸೊ ಬೇಸಿಕಲ್ಲಿ ಇಲ್ಲಿ ಏನು ಕಂಪೇರ್ ಮಾಡ್ತೀವಿ, ಸೊ ಇದು R1 ಆಗುತ್ತೆ ಇಲ್ಲಿ, ಓಕೆನಾ. ಸೊ R1 ಈಸ್ ಇನ್ ಸೀರೀಸ್ ವಿತ್ RM. ಸೊ ಅವಾಗ ಇಲ್ಲಿ ಏನಾಗುತ್ತೆ, ಆರ್ ಎಸ್ ಅನ್ನೋ ವ್ಯಾಲ್ಯೂ ಅಲ್ಲಿ ಆರ್ ಎಸ್ ಅನ್ನೋದು ಎಲ್ಲಿದೆಯಲ್ಲ ಅಲ್ಲಿ ಏನಾಗುತ್ತೆ R1 ಅಂತ ಬರ್ಕೊಂತೀವಿ, ಉಳಿದಿದ್ದೆಲ್ಲ ಸೇಮ್ ಇರುತ್ತೆ, ಓಕೆನಾ. R1 ಇಸ್ ಈಕ್ವಲ್ ಟು ವಿ. ಸೊ ಇಲ್ಲಿ ವೋಲ್ಟೇಜ್ ಇದೆ, ಸೊ ಇಲ್ಲಿ ವೋಲ್ಟೇಜ್ ಏನಾಗುತ್ತೆ V1 ಆಗುತ್ತೆ. ಸೊ V1 R1 ಇಸ್ ಈಕ್ವಲ್ ಟು V1 IM ಮೈನಸ್ RM, ಓಕೆನಾ. ಸೊ R1 is equal to V1 divided by RM minus V1 divided by IM minus RM. Okay, similarly R2. So when the switch position 2 ಅಲ್ಲಿ ಇಟ್ಟಾಗ ಏನಾಗುತ್ತೆ, R2 is only connected in series with the RM. ಅವಾಗ ವೋಲ್ಟೇಜ್ ಯಾವುದು, V2 divided by IM minus RM. Similarly ಪೊಸಿಷನ್ 3 ಅಲ್ಲಿ ಇದ್ದಾಗ ಏನಾಗುತ್ತೆ, ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ R3 is equal to ಏನಾಗುತ್ತೆ V3 divided by IM minus RM. ಸೊ ನೆಕ್ಸ್ಟ್ R4 is equal to V4 divided by IM minus RM. ಸೊ ಇಲ್ಲಿ ಈಗ ಹೈಯೆಸ್ಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಅವಾಗ ಏನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ R1 is a ಹೈಯೆಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಆ ಮೂಮೆಂಟ್ ಅಲ್ಲಿ ನಾವು ಏನು ಮಾಡ್ತೀವಿ, ಈಗ ಹೈಯೆಸ್ಟ್ ವೋಲ್ಟೇಜ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಸ್ವಿಚ್ ಯಾವ ಪೊಸಿಷನ್ ಅಲ್ಲಿ ಇರಬೇಕು, V1 ಅಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ವಿ ಆರ್ ಫೈಂಡಿಂಗ್ ದ ವೆರಿ ಲೋ ವೋಲ್ಟೇಜ್. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗುತ್ತೆ, ಈಗ R4 ಲೋ ರೆಸಿಸ್ಟೆನ್ಸ್ ವ್ಯಾಲ್ಯೂ, R1 ಇಸ್ ದ ಹೈಯೆಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಓಕೆ, ಅವಾಗ ಏನು ಮಾಡ್ತೀವಿ, ಸೊ ಈಗ ನಾವು ಲೋಯೆಸ್ಟ್ ವೋಲ್ಟೇಜ್ನ ಮೆಜರ್ ಮಾಡ್ಬೇಕಂದ್ರೆ ಸ್ವಿಚ್ನ ಯಾವ ಪೊಸಿಷನ್ ಅಲ್ಲಿ ಇರ್ತೀವಿ, 4 ಅಲ್ಲಿ ಇರ್ತೀವಿ. ಸೊ ಜಾಸ್ತಿ ವೋಲ್ಟೇಜ್ ಮೆಜರ್ ಮಾಡ್ಬೇಕಂದಾಗ ಏನ್ ಮಾಡ್ತೀವಿ, ಸ್ವಿಚ್ನ ಓಕೆನಾ ಪೊಸಿಷನ್ 1 ಅಲ್ಲಿ ಇಡ್ತೀವಿ. ಸೊ R2 R3 ಇನ್ ಬಿಟ್ವೀನ್ ರೇಂಜ್ ಅಲ್ಲಿ ಇದ್ದಾಗ ಅದನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಅ ಸಿಂಪಲ್, ವಿ ಆರ್ ಕನ್ವರ್ಟಿಂಗ್ ದ PMMC meter as a multi-range DC voltmeter. ಸೊ ಸೆಕೆಂಡ್ ಡಯಾಗ್ರಾಮ್, ಇಲ್ಲಿ ಸೆಕೆಂಡ್ ಡಯಾಗ್ರಾಮ್ ಇತ್ತಲ್ಲ, ಇದು ಫಸ್ಟ್ ಡಯಾಗ್ರಾಮ್ ಫಾರ್ಮುಲಾ, ಇದು ಸೆಕೆಂಡ್ ಡಯಾಗ್ರಾಮ್. ಸೊ ಮೋಸ್ಟ್ ಪ್ರಾಬಬಲಿ ಪ್ರಾಕ್ಟಿಕಲ್ ಅರೇಂಜ್ಮೆಂಟ್ ಆಫ್ ಮಲ್ಟಿಪ್ಲೇಯರ್ ಈ ತರ ಇರುತ್ತೆ, ಓಕೆನಾ. ಸೊ ಇನ್ ದಿಸ್ ಫಿಗರ್ ದ ಮಲ್ಟಿಪ್ಲೇಯರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಮೀಟರ್, ಓಕೆನಾ. ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ R1 R2 R3 R4 ಏನಿದಾವೆ, ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಬೇಸಿಕ್ ಮೀಟರ್. ದ ಸೆಲೆಕ್ಟರ್ ಸ್ವಿಚ್ ಈಸ್ ಯೂಸ್ ಟು ಸೆಲೆಕ್ಟ್ ದ ರಿಕ್ವೈರ್ಡ್ ವೋಲ್ಟೇಜ್ ರೇಂಜ್. ಸೊ ನಮ್ಗೆ ಯಾವ್ದು ವೋಲ್ಟೇಜ್ ಮೆಜರ್ ಮಾಡ್ಬೇಕು ಅಂತೀವಲ್ಲ ಅವಾಗ ಏನ್ ಮಾಡ್ತೀವಿ, ನಾವು ಪೊಸಿಷನ್ ನ ಚೇಂಜ್ ಮಾಡ್ತಾ ಹೋಗ್ತೀವಿ ಸ್ವಿಚ್ ಅದು, ಓಕೆನಾ. ವೆನ್ ದ ಸ್ವಿಚ್ ಎಸ್ ಈಸ್ ಅಟ್ ದ ಪೊಸಿಷನ್ V1 ಅಂದ್ರೆ ವೆನ್ ದ ಸ್ವಿಚ್ ಫಸ್ಟ್ ಪೊಸಿಷನ್, ಅದನ್ನ ನಾವು ಎಂತ ಕರಿತೀವಿ, ವೋಲ್ಟೇಜ್ V1. ಸೊ ಅವಾಗ ಇಲ್ಲಿ ಏನಾಗುತ್ತೆ, ಸೊ ಸ್ವಿಚ್ V1 ಅಲ್ಲಿ ಇದ್ದಾಗ, ಸೊ ಅವಾಗ ರೆಸಿಸ್ಟೆನ್ಸ್ ಏನಾಗುತ್ತೆ, ಫಸ್ಟ್ ಸ್ವಿಚ್ ಇಲ್ಲಿದ್ದಾಗ ಏನಾಗುತ್ತೆ, R1 R2 R3 R4 ಇವೆಲ್ಲವೂ ಸೀರೀಸ್ ವಿತ್ ದ RM, ಓಕೆನಾ. ಸೊ V1 ಇಲ್ಲಿದ್ದಾಗ ರೆಸಿಸ್ಟೆನ್ಸ್ ಯಾವುದು, R1 R2 R3 R4 ಇವೆಲ್ಲವೂ ಆಡ್ ಆಗ್ತವೆ. ಅದೇ ತರ 2 ಅಲ್ಲಿದ್ದಾಗ ಅವಾಗ 1 ಬರೋದಿಲ್ಲ, ಓಕೆನಾ. ಸೊ 2 ಅಲ್ಲಿದ್ದಾಗ ನೀವು ಪಾತ್ ನ ಟ್ರೇಸ್ ಮಾಡ್ಬೇಕು. ವೆನ್ ದ ಸ್ವಿಚ್ ಇನ್ V2, ಓಕೆನಾ. ಸೊ ಅಲ್ಲಿ ಏನಾಗುತ್ತೆ, ಅವಾಗ V1 ಏನಾಗುತ್ತೆ, ಡಿಸ್ಕಾರ್ಡ್ ಆಗುತ್ತೆ, ಅಲ್ಲಿ ಪಿಕ್ಚರಿ ಬರೋದೇ ಇಲ್ಲ, ಓಕೆನಾ. ಅವಾಗ ಟೋಟಲ್ ರೆಸಿಸ್ಟೆನ್ಸ್ ಯಾವುದು, R2 R3 R4 ಇನ್ ಸೀರೀಸ್ ವಿತ್ ದ RM. ಸೊ ಅದೇ ತರ ಸ್ವಿಚ್ 3 ಅಲ್ಲಿ ಇಟ್ಟಾಗ ಏನಾಗುತ್ತೆ, R1 ಮತ್ತೆ R2 ಬರೋದಿಲ್ಲ ಪಿಕ್ಚರ್ಗೆ, ಓಕೆನಾ. ಓನ್ಲಿ R3 ಪ್ಲಸ್ R4 ಈಸ್ ಇನ್ ಸೀರೀಸ್ ವಿತ್ ದ RM. ಸಿಮಿಲರ್ಲಿ ವೆನ್ ದ ಸ್ವಿಚ್ ಇನ್ ದ ಪೊಸಿಷನ್ 4 ಅವಾಗ ಏನಾಗುತ್ತೆ, R1 R2 R3 ಮೂರು ಬರೋದಿಲ್ಲ, ಓಕೆನಾ. ಓನ್ಲಿ R4 ಇಸ್ ದ ರೆಸಿಸ್ಟೆನ್ಸ್ ಈಸ್ ಕನೆಕ್ಟೆಡ್ ವಿತ್ ದ ಬೇಸಿಕ್ ಮೀಟರ್. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರೆ, ವೆನ್ ದ ಸ್ವಿಚ್ ಇನ್ ದ ಪೊಸಿಷನ್ 4 ಅಲ್ಲಿ ಇಟ್ಟಾಗ ಓನ್ಲಿ R4 ಈಸ್ ಇನ್ ಸೀರೀಸ್ ವಿತ್ ದ ಬೇಸಿಕ್ ಮೀಟರ್. ಸೊ ಇದನ್ನ ನಾವು ಬೇಸಿಕ್ ವೋಲ್ಟ್ ಮೀಟರ್ ಸ್ಟಡಿ ಮಾಡಿದ್ವಲ್ಲ ಆ ತರ ಇದು, ಓನ್ಲಿ ಸಿಂಗಲ್ ರೆಸಿಸ್ಟೆನ್ಸ್ ಪಿಕ್ಚರ್ ಬರುತ್ತೆ, ಓಕೆನಾ. ಅವಾಗ ನಾವು ಈಗ ರೇಂಜ್ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಮತ್ತೊಂದು ರೆಜಿಸ್ಟರ್ ನಾವು ಪ್ಯಾರಲಲ್ ಸೀರೀಸ್ ಆಗಿ ಕನೆಕ್ಟ್ ಮಾಡ್ಬೇಕು.
ಓಕೆನಾ. ಸೊ R4ಗೆ R3 ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ರೇಂಜ್ ಇನ್ಕ್ರೀಸ್ ಆಗುತ್ತೆ. ಈಗ ಮತ್ತೆ ನಮ್ಗೆ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಮತ್ತೆ ಒಂದು ರೆಜಿಸ್ಟರ್ನ ಕನೆಕ್ಟ್ ಮಾಡಬೇಕು. ಮತ್ತೆ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಮತ್ತೆ ಇನ್ನೊಂದು ರೆಜಿಸ್ಟರ್ನ ನಾವು ಆಡ್ ಮಾಡ್ತೀವಿ. ಹಿಂಗೆ ದ ರೇಂಜ್ ಆಫ್ ವೋಲ್ಟೇಜ್ ನಾವು ಮೆಜರ್ ಮಾಡಕ್ಕೆ ಇನ್ಕ್ರೀಸ್ ಮಾಡ್ಬೇಕಂದ್ರೆ ನಂಬರ್ ಆಫ್ ಸೀರೀಸ್ ರೆಜಿಸ್ಟರ್ನ ನಾವು ಕನೆಕ್ಟ್ ಮಾಡೋದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಓಕೆನಾ. The voltage, the V4 is the lowest voltage range while V1 is the maximum voltage range. ಸೊ ಇದ್ರ ಮೀನಿಂಗ್ ಏನು, ಇಲ್ಲಿ ಈಗ ಪೊಸಿಷನ್ V4 ಅಲ್ಲಿ ಇದ್ದಾಗ ಓನ್ಲಿ R4 ವಿಲ್ ಕಮ್ ಇನ್ ಟು ದ ಪಿಕ್ಚರ್. ಸೊ ಅವಾಗ ಅದ್ರದ್ದು ಮೀನಿಂಗ್ ಏನಂದ್ರೆ ಇಟ್ ಈಸ್ ಯೂಸ್ಡ್ ಟು ಫೈಂಡ್ ದ ವೆರಿ ಲೋ ವೋಲ್ಟೇಜ್ ರೇಂಜ್ ಅಂತ. ಓಕೆನಾ. ಸೊ ನಾವು ಹಂಗೆ ಪೊಸಿಷನ್ ಇನ್ಕ್ರೀಸ್ ಮಾಡ್ಕೊಂತ ಹೋದಂಗೆಲ್ಲ ಏನಾಗುತ್ತೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಯಿತು ಅಂದ್ರೆ ಅದ್ರ ಮೀನಿಂಗ್ ಏನು, ಸೊ ವಿ ಕ್ಯಾನ್ ಇನ್ಕ್ರೀಸ್ ದ ರೇಂಜ್ ಆಫ್ ದ ವೋಲ್ಟೇಜ್ ಟು ಮೆಜರ್. ಓಕೆನಾ. ಅದನ್ನ ನಾವು ವೋಲ್ಟೇಜ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆದಂಗೆಲ್ಲ ನಾವು ವೋಲ್ಟೇಜ್ ರೇಂಜ್ ಮೆಜರ್ ಮಾಡೋದು ಕೂಡ ಇನ್ಕ್ರೀಸ್ ಮಾಡಬಹುದು ಅಂತೇಳಿ ಮೀನಿಂಗ್. ಓಕೆನಾ. ಸೊ ಮಲ್ಟಿಪ್ಲೈಯರ್ ರೆಸಿಸ್ಟೆನ್ಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್, ಈ ಪ್ರಾಕ್ಟಿಕಲ್ ಇದಕ್ಕೆ ವೋಲ್ಟ್ ಮೀಟರ್ಗೆ ನಾವು ಹೆಂಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತೇಳಿ. ಓಕೆನಾ. ವೆನ್ ಇನ್ ದ ಪೊಸಿಷನ್ 4, ಓಕೆನಾ, ಸ್ವಿಚ್ ಇನ್ ದ ಪೊಸಿಷನ್ 4 ಅಲ್ಲಿ ಇದ್ದಾಗ ಈಗ ಯಾವುದು ನಾವು ಫೈಂಡ್ ಔಟ್ ಮಾಡಬೇಕು, R4. ಸೊ R4 ಬೇಸಿಕ್ ಆಗಿ ನಾವು ಕಂಪೇರ್ ಮಾಡಿದ್ರೆ RS ಜೊತೆ ಇದು R4 ಏನಾಗುತ್ತೆ ಈಗ RS. ಓಕೆನಾ. ಸೊ ಇದನ್ನ ನಾವೇನಂತ ಕರಿತೀವಿ, ದ ಮಲ್ಟಿಪ್ಲೇಯರ್ ಇಸ್ ದ R4 ಓನ್ಲಿ. ಅಲ್ಲಿ ಓನ್ಲಿ ಒಂದು ರೆಸಿಸ್ಟೆನ್ಸ್ ಅಷ್ಟೇ ಈಗ ಕನೆಕ್ಟ್ ಆಗಿದೆ. ಈ ಮೂರು ಪಿಕ್ಚರ್ ಬರೋದಿಲ್ಲ ಇವಾಗ, ಯಾಕಂದ್ರೆ ಸ್ವಿಚ್ ಇಲ್ಲಿರೋದ್ರಿಂದ ಇವೆಲ್ಲ ಡಿಸ್ಕನೆಕ್ಟ್ ಆಗಿರ್ತವೆ. ಓನ್ಲಿ R4 ಅಷ್ಟೇ ಪಿಕ್ಚರ್ ಬರುತ್ತೆ. ದ ಮಲ್ಟಿಪ್ಲೇಯರ್ ಇಸ್ ದ R4 ಓನ್ಲಿ. ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಈಸ್ ಸೇ RT. ದ ಟೋಟಲ್ ರೆಸಿಸ್ಟೆನ್ಸ್ ನಾವೇನಂತ ಕರಿತೀವಿ ಸರ್ಕ್ಯೂಟ್ RT. ಸೊ ಟೋಟಲ್ ರೆಸಿಸ್ಟೆನ್ಸ್ ಈಗ ಯಾವ್ದೀಗ R4 ಪ್ಲಸ್ RM. ಓಕೆನಾ. ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಯಾವ್ದು ಈಗ ಇರೋದು ಇವೆರಡೇ ನಾವು ಈ ಪೊಸಿಷನ್ ಇಲ್ಲಿ ಇಟ್ಟಾಗ ಇದು ಕ್ಲೋಸ್ಡ್ ಲೂಪ್ ಆಗುತ್ತೆ. ಯಾವುದು ಇದಿಷ್ಟು ಈ ಪಾತ್, ಅವಾಗ ಏನಾಗುತ್ತೆ, ಟೋಟಲ್ ರೆಸಿಸ್ಟೆನ್ಸ್ RM ಮತ್ತೆ R3 ಅಷ್ಟೇ ಬರ್ತವೆ. ಸೊ ಟೋಟಲ್ ರೆಸಿಸ್ಟೆನ್ಸ್ ಅಂದ್ರೆ ಓಮ್ಸ್ ಲಾ ಏನಾಗುತ್ತೆ, V is equal to I into R. ಓಕೆನಾ. ನಮಗೆ ಯಾವ್ದು ಬೇಕಾಗಿರೋದು ಆಕ್ಚುಲಿ ಈಗ R ಅಷ್ಟೇ ಬೇಕಾಗಿರೋದು, RT ಬೇಕು. ಸೊ ಅಲ್ಲಿ ಏನಾಗುತ್ತೆ ಈಗ ಟೋಟಲ್ ವೋಲ್ಟೇಜ್ ಯಾವ್ದಿಲ್ಲಿ V4 divided by IM. ಸೊ IM ಅಂದ್ರೆ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಮೀಟರ್. ಯಾಕಂದ್ರೆ ಇದು ಸೀರೀಸ್ ಇರೋದ್ರಿಂದ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ R4 is the same as RM. ಓಕೆನಾ. ಈಗ ನಾವಿಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. RT is equal to V4 by IM. ಸೊ ನಮಗೀಗ ಟೋಟಲ್ ರೆಸಿಸ್ಟೆನ್ಸ್ ಸಿಕ್ತು. ಸೊ ಟೋಟಲ್ ರೆಸಿಸ್ಟೆನ್ಸ್ ಈ ಪಾತಿದು ಟೋಟಲ್ ರೆಸಿಸ್ಟೆನ್ಸ್ ಸಿಕ್ಕಿ ಮೇಲೆ ನಾವೀಗ R4 ಫೈಂಡ್ ಔಟ್ ಮಾಡಬೇಕು. ಸೊ R4 ಹೆಂಗ್ ಫೈಂಡ್ ಔಟ್ ಮಾಡೋದು, R4 is equal to ನಾವು ಈ ಪಾತದ ಫುಲ್ ಫೈಂಡ್ ಔಟ್ ಮಾಡೀವಿ, ಅದನ್ನ ನಾವೇನಂತ ಕರಿತೀವಿ, ಟೋಟಲ್ ರೆಸಿಸ್ಟೆನ್ಸ್ ಅಂತೇಳಿ ಕರಿತೀವಿ. ಸೊ ಟೋಟಲ್ ರೆಸಿಸ್ಟೆನ್ಸ್ ಮೈನಸ್ RM. ಓಕೆನಾ. ಈ ಪಾತದ ಫುಲ್ ನಮಗೆ ರೆಸಿಸ್ಟೆನ್ಸ್ ಗೊತ್ತಿದೆ, ಸೊ ಅದನ್ನ RT ಅಂತ ಹೇಳಿ ಕರಿತೀವಿ. ಸೊ ಮೈನಸ್ RM ನಮಗೆ ಅದ್ರ ಮೀಟರ್ದು ರೆಸಿಸ್ಟೆನ್ಸ್ ತೆಗೆದ್ರೆ ಸೊ ಉಳಿದಿದ್ದು ನಮ್ಗೆ ಏನ್ ಸಿಗುತ್ತೆ, R4 ಸಿಗುತ್ತೆ. ದೇರ್ಫೋರ್ R4 is equal to RT minus RM. ಓಕೆನಾ. ಸೊ ಫಸ್ಟ್ ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ರೆಸಿಸ್ಟೆನ್ಸ್ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ, ನಮಗೆ ವೋಲ್ಟೇಜ್ ಕೊಟ್ಟಿರ್ತಾನೆ V4, ಸೊ ಡಿವೈಡೆಡ್ ಬೈ IM, ಅವಾಗ RT ಸಿಗುತ್ತೆ. RT ಮೈನಸ್ RM ಮಾಡಿದ್ರೆ ನಮಗೆ R4 ಸಿಗುತ್ತೆ. ಸೊ ಸಿಮಿಲರ್ಲಿ ಇನ್ ದ ಪೊಸಿಷನ್ V3. ಓಕೆನಾ. ಸೊ ಈಗ ಸ್ವಿಚ್ V3 ಅಲ್ಲಿ ಇಟ್ಟಿವಿ. ಸೊ ಅವಾಗ ಮಲ್ಟಿಪ್ಲೇಯರ್ ಯಾವುದು, R3 ಪ್ಲಸ್ R4. ಓಕೆನಾ. ಪೊಸಿಷನ್ ಅಲ್ಲಿ ಇಟ್ಟಿದ್ದಾಗ R3 ಪ್ಲಸ್ R4 ಇವೆರಡು ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಬೇಸಿಕ್ ಮೀಟರ್. ಓಕೆನಾ. ಟೋಟಲ್ ರೆಸಿಸ್ಟೆನ್ಸ್ ಯಾವ್ದೀಗ RS, R3 ಪ್ಲಸ್ R4 ಆಗಿರುತ್ತೆ. ಓಕೆನಾ. ಸೊ ನಾವು ಫಸ್ಟ್ ಈಗ ಏನ್ ಮಾಡ್ಬೇಕು, ಈಗ ಟೋಟಲ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಟೋಟಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಸೊ ನಮಗೆ V3 ಕೊಟ್ಟಿರ್ತಾರೆ, V3 by IM ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಟೋಟಲ್ ರೆಸಿಸ್ಟೆನ್ಸ್ ಸಿಗುತ್ತೆ. ಯಾವುದು ಈ ಪಾತಿಂದು. ಸೊ ಈ ಪಾತ್ ಏನಿದೆಯಲ್ಲ, ಸೊ ಈ ಪಾತಿಗೆ ಏನಾಗುತ್ತೆ, ನಮಗೆ ಟೋಟಲ್ ರೆಸಿಸ್ಟೆನ್ಸ್ ಸಿಗುತ್ತೆ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಸೀರೀಸ್ ರೆಸಿಸ್ಟೆನ್ಸ್ ಅಂದ್ರೆ ಯಾವ್ದು, ಇಲ್ಲಿ R3 ಪ್ಲಸ್ R4 is equal to RT minus RM. ಓಕೆನಾ.
ಸೊ ಆರ್ ಟಿ ಅಂದರೆ ನಾವು ಈಗ ಟೋಟಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದು, ಆ ಟೋಟಲ್ ರೆಸಿಸ್ಟೆನ್ಸ್ ಅಲ್ಲಿ ನಾವು ಮೈನಸ್ ಆರ್ ಎಮ್ ನ ಮಾಡಬೇಕು. ನಮ್ಗೆ ಆಮೇಲೆ ಈಗ ಬೇಕಾಗಿರೋದು ನಮ್ಗೆ R3 ಒಂದೇ. ಸೊ R3 ಬೇಕಂದ್ರೆ ನಾವು ಎಗೇನ್ ಮಾಡಬೇಕು, ಎಗೇನ್ R4 ನಾವು ಮೈನಸ್ ಮಾಡಬೇಕು. ಓಕೆನಾ. ಸೊ ಹಂಗಾಗಿ ಎಗೇನ್ R4 ನಾವು ಈ ಕಡೆ ಕಳಿಸ್ಬೇಕು. ಓಕೆನಾ. ಸೊ ಅವಾಗ R3 ಏನಾಗುತ್ತೆ, R3 ಇಸ್ ಈಕ್ವಲ್ ಟು RT ಮೈನಸ್ R4 ಪ್ಲಸ್ RM. ಓಕೆನಾ. ಇಲ್ಲಿ ಮೈನಸ್ ಕಾಮನ್ ತೆಗಿತೀವಿ, R4 ಈ ಕಡೆ ಬಂದ ಮೈನಸ್ ಕಾಮನ್ ಮಾಡಿ ಇವೆರಡನ್ನ ಆ್ಯಡ್ ಮಾಡ್ತೀವಿ. ಸೊ ಅವಾಗ ನಮ್ಗೆ ಏನು ಸಿಗುತ್ತೆ, R3 ಸಿಗುತ್ತೆ. ಓಕೆನಾ. ಅಂದ್ರೆ ಇದು ಲಿಂಕ್ ಬೈ ಲಿಂಕ್. ಫಸ್ಟ್ ಈಗ R3 ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ R4 ಬೇಕು. ಓಕೆನಾ. ಅದೇ ತರ ಈಗ R2 ಫೈಂಡ್ ಔಟ್ ಮಾಡ್ಬೇಕಂದ್ರೆ R3 ಬೇಕು ಮತ್ತೆ R4 ಬೇಕು. ಓಕೆನಾ. ಸೊ ಸಿಮಿಲರ್ಲಿ ವೆನ್ ದ ಪೊಸಿಷನ್ ಇನ್ ಟು ಸೆಕೆಂಡ್ ಪೊಸಿಷನ್ ಅಲ್ಲಿ ಇಟ್ಟಾಗ ನಾವೇನಂತ ಕರಿತೀವಿ, V2 ಅಂತೇಳಿ ಕರಿತೀವಿ. ಸೊ V2 ದಲ್ಲಿ ಇಟ್ಟಾಗ ಸೊ ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಯಾವ್ದೀಗ R2 ಪ್ಲಸ್ R3 ಪ್ಲಸ್ R4. ಇದು ಮೂರು ರೆಸಿಸ್ಟೆನ್ಸ್ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ RM. ಓಕೆನಾ. ಸೊ ನಾವಿಲ್ಲಿ ಏನ್ ಮಾಡ್ಬೇಕು, ಈಗ ಫಸ್ಟ್ ಟೋಟಲ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಏನ್ ಮಾಡ್ತೀವಿ, ಇದನ್ನ ಮೈನಸ್ ಮಾಡ್ತೀವಿ, R4 ಮೈನಸ್ ಮಾಡ್ತೀವಿ, ಆಮೇಲೆ R3 ನ ಮೈನಸ್ ಮಾಡ್ತೀವಿ. ಆವಾಗ ನಮ್ಗೆ ಏನ್ ಸಿಗುತ್ತೆ, R2 ಸಿಗುತ್ತೆ. ಸೊ ಬೇಸಿಕ್ ಆಗಿ ನಾವು ಯಾವಾಗ್ಲೂ ಟೋಟಲ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ತೀವಿ, ದೆನ್ ಸೊ R3 ನ ಮೈನಸ್ ಮಾಡ್ತೀವಿ, R4 ಮೈನಸ್ ಮಾಡ್ತೀವಿ, ಆಮೇಲೆ R3 ಮೈನಸ್ ಮಾಡ್ತೀವಿ. ಆವಾಗ ನಮ್ಗೆ ಏನ್ ಸಿಗುತ್ತೆ, R2 ವ್ಯಾಲ್ಯೂ ಸಿಗುತ್ತೆ. ಓಕೆನಾ. ಸೊ ಫಸ್ಟ್ ಈಗ ಏನ್ ಮಾಡ್ಬೇಕು, ನಾವೀಗ ಟೋಟಲ್ ರೆಸಿಸ್ಟೆನ್ಸ್ RT ಇಸ್ ಈಕ್ವಲ್ ಟು V2 ಬೈ IM. ಓಕೆನಾ. ವೋಲ್ಟೇಜ್ ಕೊಟ್ಟಿರ್ತಾನೆ, ಸೊ ಡಿವೈಡ್ ಬೈ IM ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, RT ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನಾವು ಇಲ್ಲಿ ಸೀರೀಸ್ ರೆಸಿಸ್ಟೆನ್ಸ್ ಏನೀಗ ಟೋಟಲ್ ಇರೋದು R2 ಪ್ಲಸ್ R3 ಪ್ಲಸ್ R4 ಇಸ್ ಈಕ್ವಲ್ ಟು RT ಮೈನಸ್ RM. ಸೊ ನಮ್ಗೆ ಆಕ್ಚುಲಿ ಬೇಕಾಗಿರೋದೇನೀಗ R2 ಅಷ್ಟೇ. ಸೊ ಅವಾಗ ಏನ್ ಮಾಡ್ತೀವಿ, R3 ಮತ್ತೆ R4 ನ ಈ ಕಡೆ ಕಳಿಸ್ತೀವಿ, ಅದು ಮೈನಸ್ ಆಗಿರುತ್ತೆ. ದೇರ್ಫೋರ್ RT ಮೈನಸ್ ಈ ಮೂರು ರೆಸಿಸ್ಟೆನ್ಸ್ ನ ಮೈನಸ್ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ, R2 ಸಿಗುತ್ತೆ. ಓಕೆನಾ. ಸೊ ಇನ್ ದ ಪೊಸಿಷನ್ V1, ಸಿಮಿಲರ್ಲಿ ಇನ್ ಪೊಸಿಷನ್ V1 ಬಂದಾಗ ಸೊ ಮಲ್ಟಿಪ್ಲೈಯರ್ ಅಂದ್ರೆ R1 R2 R3 R4 ಇವೇನಾಗ್ತವೆ, ನಾಲ್ಕು ಕೂಡ ಸೀರೀಸ್ ಆಗಿ ಕನೆಕ್ಟ್ ಆಗ್ತವೆ ಅದಕ್ಕೆ RM ಗೆ. ಸೊ ಅವಾಗ ಫಸ್ಟ್ ನಾವೇನ್ ಮಾಡ್ತೀವಿ, RT ಫೈಂಡ್ ಔಟ್ ಮಾಡ್ತೀವಿ. RT ಇಸ್ ಈಕ್ವಲ್ ಟು V1 ಡಿವೈಡೆಡ್ ಬೈ IM. ಅವಾಗ ನಮ್ಗೆ RT ಸಿಗುತ್ತೆ. ಸೊ ಪ್ರತಿ ಸ್ವಿಚ್ ಪೊಸಿಷನ್ ಚೇಂಜ್ ಆದಾಗ ನಾವು RT ಕ್ಯಾಲ್ಕುಲೇಟ್ ಮಾಡಲೇಬೇಕು. ಯಾಕಂದ್ರೆ ಇಲ್ಲಿ RT ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮಗೆ ಸೀರೀಸ್ ಅಲ್ಲಿ ಇದ್ದಾಗ ಕರೆಂಟ್ ಸೇಮ್ ಇರುತ್ತೆ, ಬಟ್ ಇಲ್ಲಿ ವೋಲ್ಟೇಜ್ ಪ್ರತಿ ಟೈಮ್ ನೀವು ವೋಲ್ಟೇಜ್ ಚೇಂಜ್ ಆಗ್ತದೆ. ನೀವು ಅಬ್ಸರ್ವ್ ಮಾಡ್ರಿ, R4 ಇದ್ದಾಗ V4 ಯೂಸ್ ಮಾಡ್ತೀವಿ, R3 ಇದ್ದಾಗ V3 ಯೂಸ್ ಮಾಡ್ತೀವಿ, R2 ಅಲ್ಲಿ ಇದ್ದಾಗ V2 ಯೂಸ್ ಮಾಡ್ತೀವಿ. ಅದೇ ತರ R1 ಬಂದಾಗ V1 ಬಂದಾಗ ಓಕೆನಾ, V1 ಪೊಸಿಷನ್ ಬಂದಾಗ ಅಲ್ಲಿ V1 ಯೂಸ್ ಮಾಡ್ತೀವಿ. ಓಕೆನಾ. ಸೊ ಈಗ ಟೋಟಲ್ ರೆಸಿಸ್ಟೆನ್ಸ್ ಯಾವ್ದು ಈ ಸೈಡ್, R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4 ಇಸ್ ಈಕ್ವಲ್ ಟು RT ಮೈನಸ್ RM. ಓಕೆನಾ. ಸೊ ನಮಗೆ ಈಗ ಆಕ್ಚುಲಿ ಏನ್ ಬೇಕಾಗಿರೋದು, R1 ಬೇಕು. ಸೊ ಈ ಎಲ್ಲಾ ರೆಸಿಸ್ಟೆನ್ಸ್ ಈ ಕಡೆ ಸೆಂಡ್ ಮಾಡಿದಾಗ ಮೈನಸ್ ಆಗಿರ್ತವೆ, ಮೈನಸ್ ಕಾಮನ್ ತೆಗೆದು RM ಪ್ಲಸ್ R2 ಪ್ಲಸ್ R3 ಪ್ಲಸ್ R4. So this is a way of calculating the resistance value, series resistance value na find out mada for the multi-range DC voltmeter. Okay na. So ಎರಡು ಪ್ರಾಕ್ಟಿಕಲ್. ಸೊ ಇದು ಎರಡು ತರ ಸರ್ಕ್ಯೂಟ್ಸ್ ಇದೆ. ಈ ತರ ಸರ್ಕ್ಯೂಟ್ ಗೆ ಇಟ್ ಈಸ್ ಅ ಸಿಂಪಲ್. ಓಕೆನಾ. ಸೊ ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಸೊ ಒಂದು ಪ್ರಾಬ್ಲಮ್ ನ ಡಿಸ್ಕಸ್ ಮಾಡೋಣ. ಸೊ ಅವಾಗ ನಿಮಗೆ ಇದರ ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ. ಓಕೆನಾ. So problem, a basic diagonal movement with the internal resistance of 50 ohms. Internal resistance ಎಷ್ಟು ಕೊಟ್ಟಿದ್ದಾನೆ, RM is 50 ohms. A full scale deflection current of 22 milliamps. ಓಕೆನಾ. ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅಂದ್ರೆ ಏನು, IM 2 milliamps is to be used as a multi-range voltmeter. Okay. Then design the series string of multiplier to obtain the voltage range of 0 to 10, 0 to 50, 0 to 100, 0 to 500.
ಓಕೆನಾ. ಇಲ್ಲಿ ಮಲ್ಟಿ ರೇಂಜ್ ನಾವು ವೋಲ್ಟ್ ಮೀಟರ್ ಡಿಸ್ಕಸ್ ಮಾಡೋದ್ರಿಂದ ಸೊ ಇಲ್ಲಿ ಏನೇನು ರೇಂಜ್ ಕೊಟ್ಟಾನೆ 0 to 10, 0 to 50, 0 to 100, 0 to 500. ಓಕೆನಾ. ಸೊ ಈಗ ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ R4 ಈಸ್ ಇನ್ ಸೀರೀಸ್ ವಿತ್ ದ RM. ಓಕೆನಾ. ಸೊ ಎಲ್ಲಿ ಕಡಿಮೆ ವೋಲ್ಟೇಜ್ ಇರುತ್ತೋ ಅದನ್ನ ನಾವೇನಂತ ಕರಿತೀವಿ V4 ಅಂತ ಕರಿತೀವಿ. ಯಾಕಂದ್ರೆ V4 ಓನ್ಲಿ ಒನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದೆ, ಲೋ ರೇಂಜ್. ಓಕೆನಾ. 0 to 500 ಅಂದ್ರೆ ಮ್ಯಾಕ್ಸಿಮಮ್ ರೇಂಜ್. ಅವಾಗ ನಾವು ಅದನ್ನೇನಂತ ಕರಿತೀವಿ V1 ಅಂತೇಳಿ ಕರಿತೀವಿ. ಇದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು. V1 ನಾವು ಹೈಯೆಸ್ಟ್ ವ್ಯಾಲ್ಯೂ ಈ ಸೆಲೆಕ್ಟೆಡ್ ಹೈಯೆಸ್ಟ್ ವೋಲ್ಟೇಜ್ ರೇಂಜ್ ನಾವು V1 ಅಂತೇಳಿ ತಗಂತೀವಿ. ಲೋಯೆಸ್ಟ್ ವೋಲ್ಟೇಜ್ ರೇಂಜ್ ನಾವು V4 ಅಂತೇಳಿ ತಗಂತೀವಿ. ಯಾಕಂದ್ರೆ ಸ್ವಿಚ್ V4 ಅಲ್ಲಿ ಇದ್ದಾಗ ಓನ್ಲಿ ಸೀರೀಸ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ, ಓನ್ಲಿ ಒನ್ ಸೀರೀಸ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ವಿತ್ ದ RM. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 0 to 100. ಓಕೆನಾ. ಇದು ಸ್ವಲ್ಪ 500ಗಿಂತ ಕಡಿಮೆ ಆಯ್ತು, ಅವಾಗ ಏನಾಗುತ್ತೆ V3 ಬರ್ತೀವಿ. ಸೊ V3 ಅಂದ್ರೆ ಯಾವ್ದು ಇಲ್ಲಿ 100. ಸೊ ನೆಕ್ಸ್ಟ್ ಅದಕ್ಕಿಂತ ಕಡಿಮೆ ಬಂದ್ರೆ ನಾವಿಲ್ಲಿ 50 ಇದೆ. ಸೊ ಅವಾಗ V2 ಏನಾಗುತ್ತೆ 50 ಆಗುತ್ತೆ. ಸೊ ಅಗೇನ್ ನಾವು ಕಡಿಮೆ ಮಾಡಿದಾಗ ಇಲ್ಲಿ 10 ಇದೆ. ಸೊ ಓಕೆನಾ. ಸೊ ಹಂಗಾಗಿ ಸೊ ಇಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂನ ನೀವು ಅಬ್ಸರ್ವ್ ಮಾಡಿದ್ರೆ ಓಕೆನಾ 500, 100, 50, 10. ಓಕೆನಾ. ಸೊ ಅವಾಗ ನಾವು ಪೊಸಿಷನ್ ಚೇಂಜ್ ಮಾಡ್ಕೊಂತ ಹೋಗ್ತೀವಿ. ಓಕೆನಾ. ಸೊ ಒಂದು ಬೇಸಿಕ್ ಕಾನ್ಸೆಪ್ಟ್ ಇಲ್ಲಿ ಹೈಯೆಸ್ಟ್ ವೋಲ್ಟೇಜ್ ನಾವು V1 ಅಂತೇಳಿ ತಗೊಂತೀವಿ, ಲೋಯೆಸ್ಟ್ ವೋಲ್ಟೇಜ್ ನಾವು V4 ಅಂತೇಳಿ ತಗೊಂತೀವಿ. ಓಕೆನಾ. ಸೊ ಇಲ್ಲಿ ಈಗ ಏನೇನು ಕೊಟ್ಟಿದ್ದಾನೆ ಸೊಲ್ಯೂಷನ್. ಸೊ ಬೇಸಿಕ್ ಡೇಟಾ ಏನೇನು ಕೊಟ್ಟಿದ್ದಾನೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ 50 ಓಮ್ಸ್ ಇದೆ. ಆಮೇಲೆ IM ಎಷ್ಟಿದೆ 2 ಮಿಲಿ ಆಂಪ್ಸ್ ಇದೆ. ಓಕೆನಾ. ಸೊ ಈಗ ಫಸ್ಟ್ ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, R4 ಕ್ಯಾಲ್ಕುಲೇಟ್ ಮಾಡಬೇಕು. ಈಗ R4 ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅಟ್ ದ ಪೊಸಿಷನ್ ಆಫ್ V4 ಓಕೆನಾ ವೋಲ್ಟೇಜ್ ಎಷ್ಟು ತಗೊಂತ ಇದೀವಿ ಈಗ 10 volts. ಸೀರೀಸ್ ಮಲ್ಟಿಪ್ಲೇಯರ್ ಯಾವ್ದೀಗ R4. ಓಕೆನಾ. ನಾವು ಅವಾಗಲೇ ಡಿಸ್ಕಸ್ ಮಾಡ್ದಂಗೆ R4 is equal to V4 divided by IM minus RM. ಓಕೆನಾ. ನಿಮಗೆ ಈಗ ಟೋಟಲ್ ಗೊತ್ತಿದೆ, V4 ಕೊಟ್ಟಿದ್ದಾನೆ. ನಾನು ಹೇಳ್ದಂಗೆ ಕಡಿಮೆ ವೋಲ್ಟೇಜನ್ನ ನಾವು V4 ಅಂತೇಳಿ ತಗೋಬೇಕು. ಓಕೆನಾ. ಕಡಿಮೆ ವೋಲ್ಟೇಜನ್ನ V4 ಅಂತ ತಗೋಬೇಕು, ಹೈಯೆಸ್ಟ್ ವೋಲ್ಟೇಜನ್ನ ನಾವು V1 ಅಂತೇಳಿ ತಗೋಬೇಕು. ಓಕೆನಾ. ಇದು ಫಾರ್ಮುಲಾ, ಇದು ಬೇಸಿಕ್ ಫಾರ್ಮುಲಾ. ಓಕೆನಾ. R4 is equal to V4 divided by IM minus RM. ಇದು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 4.95 ಕಿಲೋ ಓಮ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ ದ ಪೊಸಿಷನ್ V3. ಸೊ V3 ಅಲ್ಲಿ ಇಟ್ಟಾಗ ನಮಗೆ ಎಷ್ಟು ಬರುತ್ತೆ V3. ಓಕೆನಾ. ಅವಾಗ ಏನಾಗುತ್ತೆ 50 ವೋಲ್ಟೇಜ್. ಇದು V1, V4, V3, V2, V1. ಓಕೆನಾ. ಸೊ ಈಗ V3 ಏನಿದೆ, V3 is equal to 50 volts. ಸೊ V3 ಅಲ್ಲಿ ಇಟ್ಟಾಗ ಯಾವ್ದು ಸೀರೀಸ್ ರೆಸಿಸ್ಟೆನ್ಸ್ ಎರಡು ಆಡ್ ಆಗ್ತವೆ, ಯಾವ್ದು R3 ಪ್ಲಸ್ R4. ಓಕೆನಾ. R3 ಪ್ಲಸ್ R4 is equal to ನಮಗೆ ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ ಏನು, VM V3 divided by IM minus RM. ಸೊ V3 ವೋಲ್ಟೇಜ್ ಎಷ್ಟೀಗ 50. ಸೊ IM ಎಷ್ಟು ಕೊಟ್ಟಿದ್ದಾನೆ 2 milliamps. 2 into 10 to the power of minus 3 minus RM. RM ವ್ಯಾಲ್ಯೂ ಎಷ್ಟು 50. ಓಕೆನಾ. ಸೊ ನಮಗೆ ಈಗ R3 ಬೇಕಾ ಆಕ್ಚುಲಿ. ಓಕೆನಾ. R3 ಬೇಕು, ಅವಾಗ R4 ನ ಈ ಕಡೆ ಶಿಫ್ಟ್ ಮಾಡಬೇಕು. ಸೊ R4 ಎಷ್ಟು ವ್ಯಾಲ್ಯೂ ಈಗ ಫೈಂಡ್ ಔಟ್ ಮಾಡಿದ್ವಿ. R4 ವ್ಯಾಲ್ಯೂ ಎಷ್ಟು ಬಂತು 4.95 ಕಿಲೋ ಓಮ್ಸ್. ಓಕೆನಾ. ಸೊ ಇದನ್ನು ಮೈನಸ್ ಮಾಡ್ತೀವಿ. ಟೋಟಲ್ R3 ಎಷ್ಟಾಯ್ತು ಅವಾಗ 20 ಕಿಲೋ ಓಮ್ಸ್. ಓಕೆನಾ. ನೆಕ್ಸ್ಟ್ ಇನ್ ದ ಪೊಸಿಷನ್ V2. ಸೊ V2 ಅಲ್ಲಿ ಇಟ್ಟಾಗ ವೋಲ್ಟೇಜ್ ಎಷ್ಟಿದೆ ಅಲ್ಲಿ 100 volts. ಸೊ ಅವಾಗ V2 ಪೊಸಿಷನ್ ಅಲ್ಲಿ ಇದ್ದಾಗ ಯಾವ್ದಾದ್ರು ರೆಸಿಸ್ಟೆನ್ಸ್ ಬರ್ತವೆ R2, R3, R4 ಇನ್ ಸೀರೀಸ್. ಓಕೆನಾ. R2 ಪ್ಲಸ್ R3 ಪ್ಲಸ್ R4 is equal to ನಾವಿಲ್ಲಿ ವೋಲ್ಟೇಜ್ ಯಾವ್ದು ತಗೋಬೇಕು V2 ತಗೋಬೇಕು. ಓಕೆನಾ. ಸೊ ಪೊಸಿಷನ್ 2 ಅಲ್ಲಿ ಇದ್ದಾಗ V2 ತಗೋಬೇಕು, 3 ಅಲ್ಲಿ ಇದ್ದಾಗ V3, 4 ಅಲ್ಲಿ ಇದ್ದಾಗ V4. ಓಕೆನಾ. ಸೊ V2 ಎಷ್ಟು ಕೊಟ್ಟಿದ್ದಾನೆ 100 divided by IM ಸೇಮ್ ಇರುತ್ತೆ 2 into 10 to the power of minus 3 minus RM. ಸೊ RM ಎಷ್ಟಿದೆ 50 ಓಮ್ಸ್ ಇದೆ. ಓಕೆನಾ. ಸೊ ನಮಗೆ ಇದು ಯಾವ್ದು ಆಕ್ಚುಲಿ ಏನ್ ಬೇಕು ಈಗ R2 ಬೇಕು. ಸೊ R3 ಮತ್ತೆ R4 ನಾವೇನ್ ಮಾಡ್ಬೇಕು ಈ ಕಡೆ ಶಿಫ್ಟ್ ಮಾಡ್ಬೇಕು. ಈಗ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ R3 ವ್ಯಾಲ್ಯೂ ಮತ್ತೆ R4 ವ್ಯಾಲ್ಯೂ. ಇದಿಷ್ಟು ಫಾರ್ಮುಲಾ ಇದನ್ನ ಹಾಕೊಂಡು
ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಫೈನಲ್ ಆಗಿ ಎಷ್ಟು ಸಿಗುತ್ತೆ 25 ಕಿಲೋ ಓಮ್ಸ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಹೆಂಗೆ ವೋಲ್ಟೇಜ್ ರೇಂಜ್ ಇನ್ಕ್ರೀಸ್ ಆಗ್ತಾ ಇದೆಯೋ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಓಕೆನಾ, ಇಲ್ಲಿ 4.9 ಕಿಲೋ ಓಮ್ಸ್ ಅಪ್ರಾಕ್ಸಿಮೇಟ್ಲಿ 5 ಕಿಲೋ ಓಮ್ಸ್ ಇದ್ದಿದ್ದು ಇಲ್ಲಿ ಎಷ್ಟಾಯ್ತು, ಇಲ್ಲಿ 20 ಆಯ್ತು ಕಿಲೋ ಓಮ್ಸ್. ಸೊ ನೆಕ್ಸ್ಟ್ ಇಲ್ಲಿ ಏನಾಯ್ತು 25 ಕಿಲೋ ಓಮ್ಸ್ ಆಯ್ತು. ವೆನ್ ದ ಪೊಸಿಷನ್ V1 ಅಲ್ಲಿ ಇದ್ದಾಗ ವೋಲ್ಟೇಜ್ ರೇಂಜ್ ಯಾವುದು 500 ವೋಲ್ಟ್ಸ್. ಅವಾಗ ಮಲ್ಟಿಪ್ಲೈಯರ್ ಯಾವ್ದು R1 R2 R3 ಮತ್ತೆ R4. ಸೊ R1 plus R2 plus R3 plus R4 is equal to V1 divided by IM minus RM. ಓಕೆನಾ, ಸೊ V1 ಎಷ್ಟಿದೆ 500 ಇದೆ, IM ವ್ಯಾಲ್ಯೂ ಗೊತ್ತಿದೆ, RM ವ್ಯಾಲ್ಯೂ ಗೊತ್ತಿದೆ. ಸೊ ನೆಕ್ಸ್ಟ್ ಈಗ ನಮ್ಗೆ R1 ಅಷ್ಟೇ ಬೇಕು. ಸೊ R2 R3 R4 ನಾವೇನು ಮಾಡ್ತೀವಿ ಈ ಕಡೆ ಶಿಫ್ಟ್ ಮಾಡ್ತೀವಿ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ R1 ಎಷ್ಟು ಬರುತ್ತೆ 200 ಕಿಲೋ ಓಮ್ಸ್. ಸೊ ರೇಂಜ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅ ಸಿಂಪಲ್ ಪ್ರಾಬ್ಲಮ್ ಆನ್ ದಿ ಮಲ್ಟಿ ರೇಂಜ್ DC voltmeter. ಓಕೆನಾ, thank you for one and all. It is the end of the session.